ಇಲ್ಲಿ ನಾನು ನಿಮಗೆ ಇವಾಗ ತೋರ್ಸೋದು ಅಂಟ್ವಾಳ್ಕಾಯಿ. ಓಕೆ, ಅಂದ್ರೆ ಸೋಪ್ ನಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇಲ್ಲಿ ನೋಡಿ ಎಷ್ಟು ಬಿಟ್ಟಿದೆ ಅಂತ ನೋಡಿ. ಇದೆಲ್ಲ ಅಂಟ್ವಾಳ್ಕಾಯಿ. ಇದೆಲ್ಲ ಒಣಗಿ ಕಾಯಿ ಆದ್ಮೇಲೆ ನಾವು ಅದನ್ನ ಬಳಸ್ಬೋದು. ಇವನ್ ಅದ್ರದ್ದು ಲಿಕ್ವಿಡ್ ನ ವಾಷಿಂಗ್ ಮಷೀನಿಗೆ ಸಹಿತ ಬಟ್ಟೆ ತೊಳೆಯಕ್ ಹಾಕ್ಬೋದು. ಕಾಣಿಸ್ತಾ ಇದ್ಯಾ? ಸಿಕ್ಕಾಪಟ್ಟೆ ಬಿಟ್ಟಿದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ರೀಸೆಂಟ್ ಆಗಿ ಫೈಂಡ್ ಔಟ್ ಮಾಡಿದಂದ್ರೆ ಹೋದ್ ವರ್ಷ ಇದು ಬಿಟ್ಟಾಗ ಕಂಡಿಡದೇ ಇರ್ಲಿಲ್ಲ, ಇತ್ತೀಚೆಗಷ್ಟೇ ಗೊತ್ತಾಗಿದ್ ನನ್ಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆಯಾ? ಎಸ್, ಇದು ನಮ್ಮ ದಾರಿಯಲ್ಲೇ ಇದೆ ಮರ. ಸೊ ಅಂದ್ರೆ ನಮ್ಮ ಲೇಔಟಿಗೆ ಹೋಗೋಂಥ ಜಾಗದಲ್ಲಿದೆ. ಬಂಚಸ್ ಬಂಚಸ್ ಬಂಚಸ್. ಅಮ್ಮ ಅಂತ ಎಷ್ಟು ಖುಷಿ ಪಟ್ರು ನೋಡಿ. ಒಂದಿಷ್ಟು ಕಿತ್ತಿಟ್ಟೋಗಿದಾರೆ ಅಮ್ಮ, ಒಂದ್ ಬಂಚು ಒಣಗತ್ತಾ ನೋಡೋಣ ಅಂತ ಹೇಳಿ. ಇದ್ರ ಹಾರ್ವೆಸ್ಟಿಂಗ್ ಮಾಡೋದು ಯಾರಿಗಾದ್ರೂ ಗೊತ್ತಿದ್ರೆ, ಅಂದ್ರೆ ಇದು ಪೂರ್ತಿ ಒಣಗಿದ ನಂತರ ಬಿದ್ದಿದ್ದನ್ನ ತಗೋಬೇಕಾ ಅಥವಾ ನಾವು ಕೀಳ್ಬೇಕಾ ಅನ್ನೋದು ಯಾರಾದ್ರೂ ಗೊತ್ತಿದ್ದವ್ರು ಹೇಳಿ, ಒಂದ್ ಕಮೆಂಟ್ ಹಾಕಿ ಪ್ಲೀಸ್. ಹಾಗೆ ನಾವ್ ಇವತ್ತು ಬಂದಿರೋದು ಒಂದ್ ಸ್ವಲ್ಪ ನಿಮ್ಗೆ ಗಾರ್ಡನ್ ನಲ್ಲಿರುವಂತ ಗಿಡಗಳ ಬಗ್ಗೆ ಮಾಹಿತಿ ಕೊಡೋದ್ರ ಜೊತೆಗೆ ಹುಣಸೆ ಕಾಯಿ ಅಂದ್ರೆ ಇವಾಗ ಹಣ್ಣು, ಹುಣಸೆ ಹಣ್ಣನ್ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಇದನ್ನ ಹತ್ತಿ ಕೀಳಕ್ಕಂತೂ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಒಂದು ಕೋಲಲ್ಲಿ ಹಿಂಗ್ ಹೊಡೆದ್ರೆ ಕೆಳಗ್ ಬಿದ್ದಿರೋದು ಆರಿಸ್ಕೋಬಹುದು. ಸಿಪ್ಪೆ ಸಮೇತ ಇರೋದ್ರಿಂದ ನಾವು ಸಿಪ್ಪೆ ತೆಗೆದು ಆಮೇಲೆ ಬಳಸ್ಕೋಬಹುದು. ಹಲೋ, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲೇಸ್. ದಿನಾ ಸಂಜೆ ಗಾರ್ಡನ್ ಬರಂಗ್ ಬಂದ್ವಿ. ನಂಗೆ ಸಡನ್ ಆಗಿ ಅನ್ಸ್ತು ಒಂದಷ್ಟು ಮಾಹಿತಿ ಕೊಡ್ಬೋದು ಗಿಡಗಳ ಬಗ್ಗೆ ಅಂತ. ತುಂಬಾ ಗಿಡಗಳು ಬೇಡ, ಕನ್ಫ್ಯೂಷನ್ ಮಾಡಲ್ಲ. ಮನೆ ಹತ್ರ, ಮನೆ ಒಳಗಡೆ ಯಾವ್ಯಾವ ಗಿಡನ ಇಟ್ಕೊಂಡ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಹಾಗೆ ಗಿಡಗಳೆಲ್ಲ ಬೆಳೀತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಇತ್ತೀಚೆಗೆ. ಎಲ್ಲದು ಹೂ ಇವಾಗೆಲ್ಲ ಮೊಗ್ಗು ಹೂವು ಏನೇನ್ ಬೇಕು ನಾಳೆ ಪೂಜೆಗೆ ತಗೊಂಡು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಇಷ್ಟ ಆದ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಆಕ್ಚುಲಿ ಹಂಗ್ ನೋಡ್ಕೊಂಡ್ರೆ ಮೂಡ್ಗಾಳಿ ಅಂದ್ರೆ ಈ ಶೀತದ ಗಾಳಿಗೆ ಹೂ ಚೆನ್ನಾಗಿ ಬಿಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ, ಎಲೆ ಉದ್ರೋ ಸಮಯ. ಆದ್ರೂ ಪರವಾಗಿಲ್ಲ, ನಮ್ ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಮ್ಮನ್ಗಂತೂ ಅಷ್ಟು ಖುಷಿ ಆಗಿತ್ತು ಇಲ್ಲಿ ಬಂದು ಗಿಡಗಳನ್ನ ನೋಡಿ. ಅಮ್ಮ ಆಕ್ಚುಲಿ ಒಂದಷ್ಟು ಬೀಜಗಳನ್ನ ತಂದು ಇಟ್ಟಿದ್ದಾರೆ, ತರಕಾರಿ ಬೀಜಗಳು. ಇದು ತರಕಾರಿ, ಹಣ್ಣು ತರಕಾರಿ ಇದು ಬೀಜಗಳನ್ನ ತಂದಿಟ್ಟಿದ್ದಾರೆ, ಟೊಮ್ಯಾಟೊ ಅದೆಲ್ಲ. ಅದೇ ಅಂತಿದ್ರು ಅಮ್ಮ, ನಾನ್ ನೆಕ್ಸ್ಟ್ ಬಂದಾಗ ಒಂದ್ 15 ದಿನ ಉಳ್ಕೋತೀನಿ, 15 ದಿನ ಉಳ್ಕೊಂಡು ನಿನ್ಗೆ ಗಿಡಗಳನ್ನೆಲ್ಲ ಹಾಕೊಡ್ತೀನಿ ಅಂತ ಹೇಳಿದ್ರು. ಹಂಗೇನಾರು 15 ದಿನ ಉಳ್ಕೊಂಡ್ರು ಅಂದ್ರೆ ಸೂಪರ್ ಆಗಿ ವಿಡಿಯೋಸ್ ಮಾಡ್ಕೋಬಹುದು ನಾನು ನಿಮಗೆಲ್ಲರಿಗೋಸ್ಕರ. ಯಾಕಂದ್ರೆ ತುಂಬಾ ಜನ ಇಷ್ಟಪಡ್ತೀರಾ ಅಮ್ಮಂದು.
ಮೊದ್ಲಿಗೆ ಆಲೋವೆರಾ ಪ್ಲಾಂಟ್ ಇಂದ ಹೋಗೋಣ. ಇಲ್ಲಿ ನೋಡ್ಬೋದು ಒಂದೇ ಒಂದು ಆಲೋವೆರಾ, ಇದು ಪಕ್ಕದಲ್ಲೂ ಪಕ್ಕದಲ್ಲೂ ಕೂಡ ಆಲೋವೆರಾಗಳು ಚಿಕ್ಕದಾಗಿ ತುಂಬಾ ಬರ್ತಾ ಇದೆ ನೋಡಿ, ಎಷ್ಟೊಂದು ಬರ್ತಾ ಇದೆ. ಇದ್ರದ್ದು ಒಂದ್ ಹಾಕಿದ್ರೆ ಸಾಕು ನಾವು ಅಲೋವೆರಾ ಗಿಡನ, ಬೇಕಾದಷ್ಟು ಅಲೋವೆರಾ ಬರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಬರ್ತಾ ಇದೆ. ಓಕೆ, ಅಲೋವೆರಾ ಪ್ಲಾಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅಲೋವೆರಾನ ನೀವು ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಮನೆಯಲ್ಲಿ ಇಡಿ. ಮನೆ ಒಳಗಡೆನೂ ಕೂಡ ಅಲೋವೆರಾ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ದಿದ್ರಲ್ಲೂ ಸ್ವಲ್ಪ ಬಿಸಿಲು ಬೀಳುತ್ತೆ, ಕಿಟಕಿಗಳಿದೆ ಅನ್ನೋ ಜಾಗದಲ್ಲಿ ಇಟ್ರೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗೇ ಬರುತ್ತೆ. ಅದು ಒಂದೇ ಒಂದ್ ಗಿಡನ ಒಂದ್ ಚಿಕ್ಕ ಪಾಟಲ್ ಹಾಕಿದ್ರು ಬೇಕಾದಷ್ಟು ಗಿಡಗಳು ಅದ್ರಲ್ಲೇ ಬರುತ್ತೆ. ಅಲೋವೆರಾ ನಿಮ್ಗೆ ಅದೃಷ್ಟ ಸರಿ ಇಲ್ಲ, ಏನೇ ಮಾಡ್ತಾ ಇದೀವಿ ನಮ್ಮಲ್ಲಿ ಕೆಲ್ಸಗಳೇ ಆಗ್ತಾ ಇಲ್ಲ ಅಂದ್ರೆ ಅಲೋವೆರಾ ತುಂಬಾ ಯೂಸ್ಫುಲ್. ಅಲೋವೆರಾನ ನೀವು ಆ ದಿಕ್ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದೆಲ್ಲ ಏನು ಬೇಡ, ಇಡೀ ಸಾಕು. ಅದು ಪಾಸಿಟಿವ್ ಎನರ್ಜಿ ಕೂಡ ತರುತ್ತೆ ಮನೆಯಲ್ಲಿ. ಅದಷ್ಟೇ ಅಲ್ಲದೆ ಅಲೋವೆರಾದ ಬೆನಿಫಿಟ್ಸ್ ಯಾರಿಗ್ ಗೊತ್ತಿಲ್ಲ. ತಲೆ ಕೂದ್ಲಿಗಾದ್ರೂ ಬಳಸಿ, ಸ್ಕಿನ್ನಿಗಾದ್ರೂ ಬಳಸಿ, ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಅಲೋವೆರಾನ ಹೊಟ್ಟೆಗೆ ತಗೊಳಕ್ ಕೂಡ ನಾವು ಅದನ್ನ ತಗೋಬಹುದು. ಆ ಲೋಳೆ ಎಲ್ಲದಕ್ಕೂ ಉಪಯೋಗಕರವಾದದ್ದು. ಹಾಗಾಗಿ ಅಲೋವೆರಾ ಬೆಳೆಸೋದನ್ನ ಮರಿಬೇಡಿ. ತುಂಬಾನೇ ಬೆನಿಫಿಟ್ಸ್ ಇದೆ ಅಲೋವೆರಾದಿಂದ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಒಂದು ಪುಟ್ಟ ಅಲೋವೆರಾ ಗಿಡನ ಹಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೆಕ್ಸ್ಟ್ ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಬ್ಯೂಟಿಫುಲ್ ಪ್ಲಾಂಟ್, ನನಗೆ ಇದನ್ನ ಗಿಫ್ಟ್ ಮಾಡಿದ್ದು ಹರಿಪ್ರಿಯ ಅವರ ರೋಸ್ಮರಿ ಪ್ಲಾಂಟ್. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೋಸ್ಮರಿ ಪ್ಲಾಂಟ್. ಏನಂದ್ರೆ ಆ ಗಿಡ ನೋಡ್ತಾ ಇರಿ, ಹೇಳ್ತೀನಿ ನಾನು ನಿಮಗೆ ಇದ್ರ ಬೆನಿಫಿಟ್ಸ್. ನಿಮ್ ಮಕ್ಕಳು ಮನೇಲಿ ಓದ್ತಾ ಇಲ್ಲ ಅಂತಂದ್ರೆ, ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಓದಿನ ಬಗ್ಗೆ ಆಸಕ್ತಿನೇ ಇಲ್ಲ ಅಂತ ಎಷ್ಟೋ ಪೇರೆಂಟ್ಸ್ ಬೇಜಾರ್ ಮಾಡ್ಕೊಳ್ತಿರಲ್ಲ. ನಿಮ್ಮ ಮಕ್ಕಳ ಸ್ಟಡಿ ಟೇಬಲ್ ಮೇಲೆ ಈ ರೋಸ್ಮೆರಿ ಪ್ಲಾಂಟ್ ನ ಇಟ್ಟು ನೋಡಿ. ಇದರ ಒಂದು ಮೈಲ್ಡ್ ಆಗಿ ಸುವಾಸನೆ ಬರ್ತಿದ್ರಿಂದ, ಆ ಸುವಾಸನೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ಮಕ್ಕಳು ಕೂತಿದ ಕಡೆನೆ ಕೂತು ತುಂಬಾ ಹೊತ್ತು ಶ್ರದ್ಧೆಯಿಂದ ಓದ್ಕೊಳಕ್ ಶುರು ಮಾಡ್ತಾರೆ. ನೋಡಿ ಗಿಡಗಳಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಇನ್ನೊಂದು ಬ್ಯೂಟಿಫುಲ್ ಪ್ಲಾಂಟ್ ಇಲ್ಲಿಲ್ಲ ನನ್ನ ಹತ್ರ ತೋರಿಸ್ಲಿಕ್ಕೆ, ಸ್ಪೈಡರ್ ಪ್ಲಾಂಟ್. ನಿಮ್ಮಲ್ಲಿ ಡಸ್ಟ್ ಇಂದ ಅಲರ್ಜಿ ಆಗ್ತಾ ಇದೆ, ಗಂಟ್ಲು ಕೆರೆತ, ಈ ತರ ಎಲ್ಲ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಧೂಳಿಂದ ಅಂತಂದ್ರೆ, ಸ್ಪೈಡರ್ ಪ್ಲಾಂಟ್ ದಿ ಬೆಸ್ಟ್ ಆಪ್ಷನ್. ಸ್ಪೈಡರ್ ಪ್ಲಾಂಟ್ ಅಂದ್ರೆ ನಾನು ಇವಾಗ ಪಿಕ್ಚರ್ ಹಾಕ್ತೀನಿ ನೋಡಿ, ಇದೆ ಸ್ಪೈಡರ್ ಪ್ಲಾಂಟ್. ಸ್ಪೈಡರ್ ಪ್ಲಾಂಟ್ ಕುಚ್ಚುಚ್ಚಾಗಿ ಬೆಳೀತಾ ಇರುತ್ತೆ. ಅದಕ್ಕೆ ತುಂಬಾ ಆರೈಕೆನೂ ಬೇಕಾಗಲ್ಲ. ಹೊರಗಾದ್ರೂ ಹಾಕಿ, ಬಾಲ್ಕನಿಲಾದ್ರೂ ಹಾಕಿ, ನೀವು ಲಿವಿಂಗ್ ರೂಮ್ ಅಲ್ಲಾದ್ರೂ ಇಡಿ. ಬಟ್ ನೋಡಕ್ಕೂ ಅಷ್ಟು ಈಸಿ ಮೇಂಟೆನೆನ್ಸ್, ನೋಡಕ್ಕೂ ಚೆನ್ನಾಗಿರುತ್ತೆ. ಸ್ಪೈಡರ್ ಪ್ಲಾಂಟ್ ಇರೋ ಜಾಗದಲ್ಲಿ ನಮ್ಗೆ ಸ್ಪೈಡರ್ ಪ್ಲಾಂಟ್ ಗೆ ಹೆಚ್ಚು ಮೇಂಟೆನೆನ್ಸ್ ಬೇಕಾಗಲ್ಲ. ಸ್ಪೈಡರ್ ಪ್ಲಾಂಟ್ ಇರೋ ಜಾಗದಲ್ಲಿ ಏರ್ ಪ್ಯೂರಿಫೈಯರ್ಸ್ ಕೂಡ ಬೇಕಾಗಲ್ವಂತೆ. ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಸ್ಪೈಡರ್ ಪ್ಲಾಂಟ್ ಹಾಕಿ. ಸೊ ಇನ್ನೊಂದು ಗಿಡದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿದ್ರಲ್ಲ, ತುಳಸಿ ಗಿಡ ಯಾರಿಗ್ ಗೊತ್ತಿಲ್ಲ. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ತುಳಸಿ ಇದ್ದೇ ಇರುತ್ತೆ. ತುಳಸಿ ಬೃಂದಾವನನ ಸಾಮಾನ್ಯವಾಗಿ ಪ್ರತಿಯೊಬ್ರು ಪೂಜಿಸ್ತೀವಿ. ಆದ್ರೆ ಇದ್ರ ಬೆನಿಫಿಟ್ಸ್ ಗೊತ್ತಾ? ಮನೇಲಿ ಜಗಳ, ಅಶಾಂತಿ, ನೆಮ್ಮದಿ ಇಲ್ಲ ಅನ್ನೋ ಒಂದು ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಮನೇಲಿ ತುಳಸಿ ಒಣಗ್ತಾ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಹೌದು, ತುಳಸಿ ಬರೀ ಆರೋಗ್ಯಕ್ಕಷ್ಟೇ ಅಲ್ಲ, ಆರೋಗ್ಯಕ್ಕೆ ಅಂದ್ರೆ ನಮ್ಮ ಮೆಡಿಸಿನಲ್ ಒಂದು ಪ್ರಾಪರ್ಟಿ ಇರುವಂತ ತುಳಸಿನ ನಾವು ಕೆಮ್ಮಾದಾಗ, ಪ್ರತಿಯೊಂದಕ್ಕೂ ಮುಂಚೆ ಎಲ್ಲ ಅಜ್ಜಿ ಅಂದ್ರು ತುಳಸಿನ ಕಿತ್ಕೊಂಡು ಬಂದು ಕಷಾಯ ಮಾಡಿ ಚಿಕ್ಕ ಮಕ್ಳಿಗೆಲ್ಲ ಕುಡಿಸ್ತಾ ಇದ್ರು. ಅದು ರೂಢಿಯಲ್ಲಿದೆ ನಮ್ಗೆ, ಕಷಾಯದ ರೂಪದಲ್ಲಿ ಕುಡಿದು ಅಥವಾ ಕೆಮ್ಮಿದ್ರೆ ತಿಂದು ನಮ್ಗೆ ಅಭ್ಯಾಸ ಇದೆ. ಆದ್ರೆ ಎಷ್ಟು ತುಳಸಿ ಇರುತ್ತೋ, ಒಂದು ಮನೆಯ ಸುತ್ತಮುತ್ತದಲ್ಲಿ ಎಷ್ಟು ತುಳಸಿ ಇರುತ್ತೋ ಅಷ್ಟು ನಮ್ಗೆ ಪಾಸಿಟಿವ್ ಎನರ್ಜೀಸ್ ಬರುತ್ತೆ.
ತುಳಸಿ ಬತ್ತಾ ಇದ್ರೆ ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಅಶಾಂತಿ, ನೆಮ್ಮದಿ ಇರೋಲ್ಲ, ಏನೋ ಒಂದು ಕಿರಿಕಿರಿ ಜಗಳ ನಡೀತಾನೆ ಇರುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇರೋ ತುಳಸಿನ ಪ್ರತಿಯೊಂದು ಮನೆಯಲ್ಲೂ ಹಾಕಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಿ. ಪೂರ್ವದಲ್ಲಿ ಒಂದ್ ಮಾತು ಹೇಳ್ತೀನಿ, ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ನಾವು ಭಾರ ಹಾಕ್ಬಾರ್ದು ಹೆಚ್ಚು ಅಂತಾನು ಒಂದು ಹೇಳೋ ಪ್ರತೀತಿ ಇದೆ. ಹಾಗಾದ್ರೆ ಏನ್ ಮಾಡೋದು, ಪಾಟ್ನ ಹೆಂಗೆ, ಬೃಂದಾವನ ಹೆಂಗೆ ಇಡೋದು ಅಂದ್ರೆ ಉತ್ತರ ಭಾಗದಲ್ಲಿ ಇಡಿ. ಇಲ್ಲ ನಮ್ಗೆ ಉತ್ತರ ಭಾಗದಲ್ಲಿ ಜಾಗನೇ ಇಲ್ಲ, ಪೂರ್ವದಲ್ಲೇ ನಾವು ಇಡ್ತೀವಿ ತುಳಸಿ ಗಿಡನ ಅನ್ನೋದಾದ್ರೆ ಒಂದು ಪ್ಲಾಸ್ಟಿಕ್ ಅಲ್ಲಿ, ಇವಾಗ ಬೃಂದಾವನದ ಶೇಪ್ ಅಲ್ಲೇ ಪ್ಲಾಸ್ಟಿಕ್ ಪಾಟ್ಸ್ ಬರುತ್ತೆ, ಅದನ್ನ ನೀವು ಪೂರ್ವ ಭಾಗದಲ್ಲಿ ಇಟ್ಬಿಟ್ಟು ನೀವು ಅಂದ್ರೆ ವೆಯ್ಟ್ ಕಡಿಮೆ ಇರುವಂತದ್ದು ಪುಟ್ಟ ಗಿಡನೇ ಹಾಕಿ. ಪುಟ್ಟ ಗಿಡ ಹಾಕಿದ್ರೆ ತುಂಬಾ ದೊಡ್ಡ ಗಿಡ ಪುಟ್ಟ ಪಾಟ್ ಹಾಕಿದ್ರೆ ತುಂಬಾ ದೊಡ್ಡ ಗಿಡ ಬರಲ್ಲ ಅನ್ನೋದೊಂದು ಹೌದು ಸತ್ಯ. ಅದಕ್ಕೊಂದು ಕೆಲಸ ಮಾಡ್ಬೋದು, ಗಿಡ ಯಾವಾಗ ತುಂಬಾ ದೊಡ್ಡದಾಗಿ ಅದು ಇನ್ನ ಬೆಳೆಯಲ್ಲ, ಒಂದು ಪ್ಲಾಸ್ಟಿಕ್ ಬಾಟಲ್ ಹಾಕಿಡ್ತೀರಾ ನೀವು, ಅದು ಗಿಡ ತುಂಬಾ ದೊಡ್ಡದಾಗ ಅದಕ್ಕಿಂತ ದೊಡ್ಡದು ಬರೋಲ್ಲ. ಆಗ ಏನ್ ಮಾಡ್ಬೇಕಂದ್ರೆ ಒಂದು ಹೊಸ ಗಿಡನ ತಂದು ಅದರಲ್ಲಿ ಇಟ್ಟು ಈ ಗಿಡನ ಕಿತ್ತು ಆ ಗಿಡನ ಹಾಕಿ. ವರ್ಷಕ್ಕೆ 2 ಗಿಡ ನಾವು ಚೇಂಜ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಈಶಾನ್ಯದಲ್ಲಿ ಭಾರ ಹಾಕ್ಬೇಡಿ. ಈಶಾನ್ಯ ಅಂದ್ರೆ ಯಾವುದು, ನಾರ್ತ್ ಈಸ್ಟ್, ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಬರುವಂತದ್ದು. ಆ ಈಶಾನ್ಯಕ್ಕೆ ಭಾರ ಹಾಕ್ಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಅಥವಾ ಯಾವುದೇ ಪಾಟ್ ಅಲ್ಲಿ, ಯಾವುದೋ ಒಂದು ಪ್ಯಾಕೆಟ್ ಅಲ್ಲಿ ಕವರ್ ಅಲ್ಲಿ ಹಾಕಿದ್ರು ಪರವಾಗಿಲ್ಲ, ತುಳಸಿನ ಹಾಕಿ ಅದರಿಂದ ಬರುವಂತ ಗಾಳಿನ ಮನೆ ಮಂದಿ ಎಲ್ಲ ನೀವು ಅದನ್ನ ಸೇವಿಸ್ತೀರಾ, ನಿಮಗೆ ಗೊತ್ತಿಲ್ದೇನೆ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ನೋಡ್ರಲ್ಲ ಎಷ್ಟು ಬೆನಿಫಿಟ್ಸ್ ಇದೆ, ಯಾಕೆ ಹಾಕ್ಬಾರ್ದು, ಬನ್ನಿ. ಇನ್ನೊಂದು ಬ್ಯೂಟಿಫುಲ್ ಪ್ಲಾಂಟ್ ಬಗ್ಗೆ ನಾನು ಹೇಳಲೇಬೇಕು, ಪೀಸ್ ಲಿಲಿ. ಎಸ್, ಪೀಸ್ ಲಿಲಿ ನಾನು 2 ಸಲ ಹಾಕಿದ್ದೀನಿ. ನಿಮಗೆ ಗೊತ್ತು, ಈಗ ನಾವಿರುವಂತ ಮನೆಯಲ್ಲಿ ಬೆಳಕಿನ ಕೊರತೆ ಇದೆ, ಗಾಳಿ ಬೆಳಕಿನ ಕೊರತೆ ಇರೋದ್ರಿಂದ ಅಲ್ಲಿ ಯಾವ ಗಿಡಗಳು ಮನೆ ಒಳಗಡೆ ಅಂತೂ ಬರಲ್ಲ. ಹಾಗಾಗಿ ನಾನು ಅದನ್ನ ಕೈ ಬಿಟ್ಟೆ, ನೋಡೋಣ ಮುಂದೆ ಅಂತ ಹೇಳಿ. ಪೀಸ್ ಲಿಲಿ ಗಿಡ ನಾನು ಫೋಟೋ ಹಾಕ್ತೀನಿ ನೋಡಿ ನೀವು. ಪೀಸ್ ಲಿಲಿ ಗಿಡ ಹಾಕಿದ್ರೆ ಮನೆಯಲ್ಲಿ ತುಂಬಾನೇ ಒಳ್ಳೇದು, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ, ಸುಖ ಶಾಂತಿ ನೆಮ್ಮದಿ ಯಾವಾಗೂ ಇರುತ್ತೆ. ಆದಷ್ಟು ಪೀಸ್ ಲಿಲಿನ ಬೆಡ್ರೂಮ್ ಗಳಲ್ಲಿ ಇಡಿ. ಬೆಡ್ರೂಮ್ ಅಲ್ಲಿ ಎಲ್ಲಿ ನಮ್ಗೆ ಗಾಳಿ ಬೆಳಕು ಬರುತ್ತಲ್ಲ ಆ ಜಾಗದಲ್ಲಿ ನೀವು ಪೀಸ್ ಲಿಲಿ ಹಾಕಿಡ್ಬೋದು. ಪೀಸ್ ಲಿಲಿಯಲ್ಲಿ ಬಿಳಿಯ ಹೂ ಬಿಡುತ್ತೆ, ಅದು ಎಲೆಯ ಶೇಪ್ ಅಲ್ಲೇ ಇರುತ್ತೆ, ಆದ್ರೆ ಬಿಳಿ ಕಲರ್ದಾಗಿರುತ್ತೆ. ನಾನು ಗಿಡ ಹಾಕ್ತೀನಿ ನಿಮ್ಗೆ, ಫೋಟೋ ನೋಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. ಸೊ ಪೀಸ್ ಲಿಲಿನ ಪ್ರತಿಯೊಂದು ಮನೆಯಲ್ಲೂ ಹಾಕಿ. ಇಲ್ಲಿ ನೀವೀಗ ನೋಡ್ತಾ ಇರೋದು ಜೇಡ್ ಪ್ಲಾಂಟ್. ಜೇಡ್ ಪ್ಲಾಂಟ್ ಪ್ರತಿಯೊಂದು ಮನೆಯಲ್ಲೂ ಒಂದು ಪಾಸಿಟಿವ್ ಎನರ್ಜಿನ ಎನ್ಹಾನ್ಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಯಾವುದೇ ರೀತಿಯಾದ ಮನೆಯಲ್ಲಿ ಕೆಟ್ಟ ಒಂದು ಗಾಳಿ ಇರದೇ ಇರೋ ರೀತಿಯಲ್ಲಿ ಅಬ್ಸಾರ್ಬ್ ಮಾಡುತ್ತೆ. ಅಂದ್ರೆ ಏರ್ ಪ್ಯೂರಿಫೈರ್ ಆಗಿ ಇದನ್ನ ಬಳಸ್ತೀವಿ. ಇದು ನಮ್ಮ ಸೌಹಾರ್ದತೆ ಅಂದ್ರೆ ಫ್ರೆಂಡ್ಶಿಪ್ ನ ಹೆಚ್ಚು ಮಾಡುತ್ತೆ. ಅಂದ್ರೆ ಬಂಧು ಬಾಂಧವರ ಜೊತೆ ನಮ್ಮ ಒಡನಾಟ ಚೆನ್ನಾಗಿರೋ ರೀತಿ ಮಾಡುತ್ತೆ. ಸೊ ಜೇಡ್ ಪ್ಲಾಂಟ್ ತುಂಬಾನೇ ಒಳ್ಳೇದು, ಲೋ ಮೇಂಟೆನೆನ್ಸ್. ಇದನ್ನ ಇಂಡೋರ್ ಪ್ಲಾಂಟ್ ಆಗಿ ಎಲ್ಲರೂ ಮನೇಲೂ ನಾವು ಇದನ್ನ ನೋಡಬಹುದು. ಇಲ್ಲಿ ನೀವು ನೋಡ್ತಾ ಇರೋದು ಮನಿ ಪ್ಲಾಂಟ್. ಎಸ್, ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ, ನಮ್ಗೆ ದುಡ್ಡಿದೇ ಸಮಸ್ಯೆ ಆಗ್ಬಿಟ್ಟಿದೆ, ಎಷ್ಟು ದುಡಿತಾ ಇದ್ದೀವಿ, ದುಡ್ಡು ಮನೇಲಿ ನಿಲ್ತಾ ಇಲ್ಲ ಅನ್ನೋರು ಸುಮಾರು ಜನ. ಇದು ಒಂದು ಎಲ್ರು ಹೇಳ್ತಾರೆ, ಕಾಮನ್ ಪ್ರಾಬ್ಲಮ್ ಅಲ್ವಾ. ಸೊ ಇದಕ್ಕೊಂದು ಸೊಲ್ಯೂಷನ್, ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಏನ್ ಗೊತ್ತಾ, ಒಂದು ಬ್ಲೂ ಕಲರ್ ಅಂದ್ರೆ ನೀಲಿಯಾದ ಗಾಜಿನ ಬಾಟ್ಲು ಅಥವಾ ಜಾರ್ ಏನಾದ್ರು ತಗೊಳ್ಳಿ. ಆ ನೀಲಿ ಜಾರಲ್ಲಿ ಈ ಮನಿ ಪ್ಲಾಂಟ್ ನ ಹಾಕಿ ಪೂರ್ವ ಭಾಗದಲ್ಲಿ ಇಡಿ. ಅಂದ್ರೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ಈ ಮನಿ ಪ್ಲಾಂಟ್ ನ ಇಡಿ. ಒಂದು ಜಾರಲ್ಲಿ ಹಾಕಿದ್ರು ಪರವಾಗಿಲ್ಲ. ಆಗ ನಿಮ್ಗೆ ದುಡ್ಡಿನ ಸಮಸ್ಯೆ ಇರಲ್ಲ,
ಕೈಯಲ್ಲಿ ದುಡ್ಡಾಡ್ತಾ ಇರತ್ತೆ, ದುಡ್ದಿದ್ ದುಡ್ಡು ನಮ್ ಕೈಯಲ್ಲಿ ನಿಲ್ಲುತ್ತೆ. ನಮಗ್ ಮುಖ್ಯವಾಗಿ ಬೇಕಾಗಿರೋದು ಅದೇ ಅಲ್ವಾ, ದುಡ್ಡು ಕೈಯಲ್ಲಿ ನಿಂತ್ಕೋಬೇಕು ಅಂತ. ಸೊ ಇದು ಮನಿ ಪ್ಲಾಂಟ್ ಬಗ್ಗೆ ಇರುವಂತ ಬೆನಿಫಿಟ್ಸ್. ಇಲ್ಲಿ ನೀವು ನೋಡ್ತಾ ಇರೋದು ಪಾರಿಜಾತ. ಈ ಒಂದು ವಿಂಟರ್ ಸೀಸನ್ಗೆ ಪಾರಿಜಾತ ಮಾತ್ರ ಈ ತರ ಆಗಿದೆ. ಪಾರಿಜಾತ ಬಿಡ್ತಾ ಇರುತ್ತೆ. ಪಾರಿಜಾತದ ಬೆನಿಫಿಟ್ಸ್ ಅನ್ನೋದಕ್ಕಿಂತ ಪಾರಿಜಾತ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಶ್ರೀ ಕೃಷ್ಣ ಪರಮಾತ್ಮ ಅಂದ್ರೆ ವೆಂಕಟೇಶ್ವರನಿಗೂ ತುಂಬಾ ಪ್ರೀತಿಯಾದ ಒಂದು ಪಾರಿಜಾತ. ಈ ಪಾರಿಜಾತನ ಮನೆಯ ಮುಂಭಾಗದಲ್ಲಿ, ಗಾರ್ಡನ್ ಇರೋರು ಮನೆಯ ಮುಂಭಾಗದಲ್ಲಿ ಪಾರಿಜಾತ ವಿಳಿಯದೆಲೆ ಅಂದ್ರೆ ಎಲೆ, ಅದನ್ನ ಬೀಟಲ್ ಲೀಫ್ ಅಂತೀವಲ್ಲ, ಅದನ್ನ ನೀವು ಹಾಕ್ರಿ, ತುಂಬಾ ಒಳ್ಳೇದು, ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಸೊ ಪಾರಿಜಾತ ಪ್ರತಿಯೊಂದು ಮನೆ ಮುಂದೆ, ಈಗ ರೋಡ್ ಸೈಡ್ ಫುಟ್ಪಾತ್ ಇರುತ್ತೆ, ಆ ಜಾಗ ನಿಮ್ಮ ಕಾಂಪೌಂಡ್ ಹತ್ರ ಇದ್ರೂ ಕೂಡ ಅಲ್ಲೂ ಒಂದು ಗಿಡ ನೆಟ್ಟಿದ ಪುಣ್ಯದ ಜೊತೆಗೆ ನಿಮ್ಮ ಮನೆಗೂ ಕೂಡ ಒಳ್ಳೇದಾಗತ್ತೆ. ಹಾಗೆ ಸಂಜೆ ಆದ ತಕ್ಷಣ ಘಮ್ ಅಂತ ಸುವಾಸನೆ ಬರ್ತಾ ಇರುತ್ತೆ. ಸೊ ಇದು ಪಾರಿಜಾತ, ವಿಳೆದೆಲೆ. ನಮ್ ಶುಭ ಸಂಕೇತ ಅಂದ್ರೆ ಅಡಿಕೆ, ತೆಂಗು, ಪಾರಿಜಾತ, ವಿಳೆದೆಲೆ ಗಿಡ ಅಂತ ಹೇಳ್ತಾರೆ, ತುಳಸಿ ಗಿಡ. ಇದಿಷ್ಟು ಮನೆ ಮುಂಭಾಗದಲ್ಲಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.